ಇದು ವಾಸನಗಳಿದೆ ವತಿಯಿಂದ ತುಂಬ ಹೃದಯದ ಸ್ವಾಗತ ಅಂತಿದ್ದೇವೆ. ನಮ್ಮ ವಾಸನ ಕ್ಲಬ್ ವತಿಯಿಂದ ಆಹ್ವಾನಿತ ರಾಜ್ಯ ಮಟ್ಟದ ಬಿಲಿಯರ್ಸ್ ಮತ್ತು ಸ್ನೂಕರ್ ಟೂರ್ನಮೆಂಟ್ ನಡೆಯುತ್ತಿದೆ. ಅದರ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜಗೋಪಾಲ್ ರೆಡ್ಡಿ ಅಂತೇಳಿ ನಾನು ಕ್ಲಬ್ಬಿನ ಉಪಾಧ್ಯಕ್ಷರು, ಅದೇ ರೀತಿ MC ಶೆಟ್ಟಿ ಅಂತೇಳಿ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿಯವರು, ಅದೇ ರೀತಿ ದೇವ್ ಚರಣ್ ಶೆಟ್ಟಿ ಕ್ಲಬ್ಬಿನ ಕೋಶಾಧ್ಯಕ್ಷರು, ಅದೇ ರೀತಿ ಪ್ರಸಾದ್ ಕಲಿಮಾರ್ ನಮ್ಮ ಕ್ಲಬ್ಬಿನ DC ಮೆಂಬರ್, ಅದೇ ರೀತಿ ಯೋಗೀಶ್ ಕುಮಾರ್ ಪ್ರಧಾನ ಕ್ಲಬ್ಬಿನ ಸ್ಪೋರ್ಟ್ಸ್ ಸೆಕ್ರೆಟರಿ, ಅದೇ ರೀತಿ ಮನೋಜ್ ಕುಮಾರ್ ನಮ್ಮ ಕ್ಲಬ್ಬಿನ AC ಮೆಂಬರ್. ನಾವು ಕಾಸ್ಮೋಪಾಲಿಟನ್ ಕ್ಲಬ್ ಮಂಗಳೂರಿನ ಅತ್ಯಂತ ಹಳೆಯ ಕ್ಲಬ್ ಅಂತ ಹೇಳಿದ್ರೆ ಕಾಸ್ಮೋಪಾಲಿಟನ್, ಹೆಸರುವಾಸಿಯಾದಂಥ ಕಾಸ್ಮೋಪಾಲಿಟನ್ ಕ್ಲಬ್ ಇಂದಿನ ಇದು ಈ ಸಲ ಕ್ಲಬ್ ಶುರುವಾಗಿ 125ನೇ ವರ್ಷ, 100ನೇ ವರ್ಷದ ಕ್ಲಬ್ ಡೇ ಅನ್ನು ಸಹ ನಾವು ಭಾರಿ ಅದ್ದೂರಿಯಿಂದ ನಡೆಸಿದ್ದೇವೆ. ಇಲ್ಲಿ ವೇದಿಕೆಯಲ್ಲಿದ್ದವರೆಲ್ಲ 100ನೇ ಕಾರ್ಯಕ್ರಮದಲ್ಲಿ ಇದ್ದರು. ಈ ಸಲ 125ನೇ ಕಾರ್ಯಕ್ರಮ. ಇದರ ಪರವಾಗಿ ನಾವು ನಾಳೆಯಿಂದಲೇ ಬಿಲಿಯರ್ಸ್ ಮತ್ತು ಸ್ನೂಕರ್ ರಾಜ್ಯ ಮಟ್ಟದ ಪಂದ್ಯಾಟ. ನಾಳೆ ನಾವು ಇಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಪಂದ್ಯಾಟವಾಡಿಸಿ ಅದರಲ್ಲಿ ಯಾರು ಕ್ವಾಲಿಫೈರ್ ಆದಾರ ಅವರು 26ನೇ ತಾರೀಕಿಗೆ ನಮಗೆ ರಾಜ್ಯ ಮಟ್ಟದ ಟೂರ್ನಮೆಂಟಿಗೆ ನಮಗೆ 14 ಜನ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ರಾಜ್ಯದ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಒಟ್ಟಿಗೆ 14 ಜನ ರಾಷ್ಟ್ರ ಮಟ್ಟದಲ್ಲಿ ಆಡಿದವರು ರಾಜ್ಯದ ಕ್ರೀಡಾಪಟುಗಳು. ಇದರ ಉದ್ಘಾಟನೆಯನ್ನು ನಮ್ಮ DC ಅವರು, ಮಂಗಳೂರಿನ DC ಸನ್ಮಾನ್ಯ ದರ್ಶನ್ ಎಚ್.ಪಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಪಂದ್ಯಾಟದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ A. ಸದಾನಂದ ಶೆಟ್ಟಿ ಅವರು ವಹಿಸಲಿಕ್ಕಿದ್ದಾರೆ. ನಮ್ಮ ಕ್ಲಬ್ ಇಷ್ಟರವರೆಗೆ ಕಾರ್ಗಿಲ್ ಸಮಯದಲ್ಲಿ ನಾವು DC ಅವರಿಗೆ ನಿಧಿ ಸಮರ್ಪಣೆ ಮಾಡಿದ್ದೇವೆ. ಅದೇ ರೀತಿ ಒಂದು 5 ವರ್ಷಕ್ಕೊಮ್ಮೆ ನಮ್ಮ ವೆಲ್ಲಪ್ ಹಾಸ್ಪಿಟಲ್ಗೆ ಅಲ್ಲಿ ರೋಗಿಗಳಿಗೆ ಬೇಕಾದಂಥ ಹಣ್ಣಂಪಲು ಬೇರೆ ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಕ್ಲಬ್ಬಿನಲ್ಲಿ ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ. ನಮ್ಮ ಕ್ಲಬ್ಬಿನಲ್ಲಿ ಬಿಲಿಯರ್ಸ್, ಸ್ನೂಕರ್ ಅಲ್ಲದೆ ಚೆಸ್, ಬ್ಯಾಡ್ಮಿಂಟನ್, ಅದೇ ರೀತಿ ಟೇಬಲ್ ಟೆನ್ನಿಸ್, ಜಿಮ್ಮು ಇದೆ. ಎಲ್ಲ ನಮ್ಮ ಕ್ಲಬ್ಬಿನ ಹಿರಿಯರು, ರೋಕೆ ಶೆಟ್ಟಿ ಅವರಿಗೆ ಗೊತ್ತಿರ್ಬೋದು, ಅವರು ಕುಸ್ತಿಪಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರು. ಸಂಕಪ್ ಶೆಟ್ಟಿ ಅವರು ಕುಸ್ತಿಪಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರು. ಹಾಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂಥವರು. ನಮ್ಮ ಕ್ಲಬ್ಬಿನ ಅಧ್ಯಕ್ಷರು, ಸ್ಪೋರ್ಟ್ಸ್ ಪ್ರಮೋಷನ್ ಅಧ್ಯಕ್ಷರು. ಅದೇ ರೀತಿ ಏಷ್ಯಾಡ್ನಲ್ಲಿ ರೆಫ್ರಿಯಾಗಿ ಅತಿಥಿಯಾಗಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದಂಥವರು ನಮ್ಮ ಈಗಿನ ಅಧ್ಯಕ್ಷರು. ಆದ್ದರಿಂದ ಅವರ ಮುಂದಾಳತ್ವದಲ್ಲಿ, ಅವರ ನೇತೃತ್ವದಲ್ಲಿ ನಮ್ಮ ಒಳ್ಳೆಯ ರೀತಿಯ ನಾವು ಒಂದು 2-3 ಸಲ ಅಂತರ್ ಕ್ಲಬ್ ಕ್ರಿಕೆಟ್ ಟೂರ್ನಮೆಂಟ್ ಸಹ ಮಾಡಿದ್ದೆವು. ಹಾಗೆ ಸ್ಪೋರ್ಟ್ಸಿನಲ್ಲಿ ನಮ್ಮ ಕ್ಲಬ್ ಎಲ್ಲ ಕ್ಲಬ್ಗಿಂತ ಮುಂಚಿನಲ್ಲಿದೆ ಅಂತ ಹೇಳ್ಬೋದು. ಅಂತ ಕ್ಲಬ್ ನಮಗೆ ಅದರ 125ನೇ ವರ್ಷದ ಕಾರ್ಯಕ್ರಮವನ್ನು ಮಾರ್ಚ್ 1ನೇ ತಾರೀಕು ನಮ್ಮ ಲೇಡೀಸ್ ಕ್ಲಬ್ಬಿನ ಎದುರುಗಡೆ ಇರುವಂತಹ ಲೇಡೀಸ್ ಕ್ಲಬ್ ಅಲ್ಲಿ ಕಾರ್ಯಕ್ರಮ ನಡೆಸಲಿದ್ದೇವೆ. ತಾವುಗಳೆಲ್ಲವೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಬರಬೇಕಾದ ರೀತಿ ದೊಡ್ಡ ರೀತಿಯ ಈ ಪಂದ್ಯಾಟಗಳಿಗೆ ಪ್ರಚಾರವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಈಗ ನಮ್ಮ ಸೆಕ್ರೆಟರಿ ಅವರು ಮಾತಾಡ್ತಾರೆ. ಹೀಗೆ ನಮ್ಮ ಬಿಲಿಯರ್ಸ್ ಸ್ನೂಕರ್ ರಾಜ್ಯ ಮಟ್ಟದ ಇದನ್ನು ಆಯೋಜಿಸಿದ್ದೇವೆ. DC ಅವರು ಅದನ್ನು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಪಿದ್ದಾರೆ. ಹಾಗೆ 1ನೇ ತಾರೀಕಿಗೆ ನಮ್ಮ 125ನೇ ವರ್ಷದ ಆಚರಣೆಯನ್ನು ಲೇಡೀಸ್ ಕ್ಲಬ್ನಲ್ಲಿ ನಾವು ಆಚರಿಸಲಿಕ್ಕಿದ್ದೇವೆ. ಸನ್ಮಾನ್ಯ ಸಂತೋಷ್ ಇದ್ದೇವೆ, ಚೀಫ್ ಜಸ್ಟಿಸ್, ನಮ್ಮ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಇವರು ನಮ್ಮ ಚೀಫ್ ಗೆಸ್ಟ್ ಆಗಿ, ಹಾಗೆ ನಮ್ಮ ಅದಾನಿ ಕಂಪನಿಯ ಕಿಶೋರ್ ಅವರು ಮುಖ್ಯ ಅತಿಥಿಗಳಾಗಿ ಈ
ಪ್ರೋಗ್ರಾಮ್ನಲ್ಲಿ ಭಾಗವಹಿಸಲಿದ್ದಾರೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಪ್ರಥಮವಾಗಿ ನಮ್ಮ ಕಾಸ್ಮೋಪಾಲಿಟನ್ 125 ವರ್ಷ ಇತಿಹಾಸ ಇರುವಂತಹ ಕ್ಲಬ್ ಇರುವುದು ನಮ್ಮ ಕಾಸ್ಮೋಪಾಲಿಟನ್ ಕ್ಲಬ್ ಮಾತ್ರ. ಇದಕ್ಕೆ ಬೇಕಾದಂಥ ಹಲವು ಕ್ರೀಡಾ ಯೋಜನೆಗಳು ನಾವು ಹಮ್ಮಿಕೊಂಡಿದ್ದೇವೆ, ಅದನ್ನು ನಡೆಸ್ತಾ ಇದ್ದೇವೆ. ನಮ್ಮ ಪ್ರಸಾದ್ ರೈ ಅವರು ಈ ನಮ್ಮ 125ನೇ ವರ್ಷದ ಒಂದು ಚೀಫ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಿಮ್ಮನ್ನು ನಾವು ಆದರ ಪೂರ್ವಕವಾಗಿ ನಿಮ್ಮನ್ನು ಈ ಎರಡೂ ಕಾರ್ಯಕ್ರಮಗಳಿಗೆ ನಾವು ಆಮಂತ್ರಿಸ್ತಾ ಇದ್ದೇವೆ. 26ರಂದು DC ಅವರಿಂದ ಉದ್ಘಾಟಿಸಲ್ಪಡುವಂತಹ ಈ ಕಾರ್ಯಕ್ರಮಕ್ಕೆ ಕೂಡ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದಕ್ಕೆ ಬೇಕಾದಂಥ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ ಅದನ್ನು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಹಾಗೆ 1ನೇ ತಾರೀಕು ಲೇಡೀಸ್ ಕ್ಲಬ್ನಲ್ಲಿ 6 ಗಂಟೆಯಿಂದ ನಡೆಯುವಂಥ ನಮ್ಮ ಈ ಕಾರ್ಯಕ್ರಮಕ್ಕೂ ನಿಮ್ಮನ್ನು ನಾವು ಆಮಂತ್ರಿಸ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಬರಬೇಕು. ಬೇರೆ ಏನಾದರೂ ನಿಮಗೆ ಈ ವಿಚಾರವಾಗಿ ಕೇಳಲಿಕ್ಕಿದ್ರೆ ತಾವು ಕೇಳ್ಬೋದು. ರಾಷ್ಟ್ರೀಯ ಆಟಗಾರರು ಬರ್ತಾರೆ ಹೆಸರು ಅಂತ ಹೇಳಿದ್ರೆ ಈಗ ಬಿ ಭಾಸ್ಕರ್ ಅಂತೇಳಿ ಅವ್ರು 2 ಟೈಮ್ಸ್ ನೇಷನಲ್ ಪ್ಲೇಯರ್. ಅದೇ ರೀತಿ ಮನುದೇವ್ 2 ಟೈಮ್ಸ್ ಸ್ಟೇಟ್ ನಂಬರ್ 1 ಮತ್ತೆ ನೇಷನಲ್ ಪ್ಲೇಯರ್ ಅವರು. ಮತ್ತೆ ಎಂ ಯೋಗೀಶ್ ಕುಮಾರ್ ಅವರು ಸಹ 2 ಟೈಮ್ಸ್ ಸ್ಟೇಟ್ ಮತ್ತೆ ನ್ಯಾಷನಲ್ ಪ್ಲೇಯರ್. BC ಕಾರ್ತಿಕ್ ಅವರು ಸಹ 2 ಟೈಮ್ಸ್ ಸ್ಟೇಟ್ ರನ್ನರ್ ಅಪ್ ಮತ್ತೆ ನ್ಯಾಷನಲ್ ಪ್ಲೇಯರ್. ಸಂತೋಷ್ ಸ್ಟೇಟ್ ಟಾಪ್ 2 ಟೈಮ್ಸ್ ನ್ಯಾಷನಲ್, ಅವರು ಸಹ ನ್ಯಾಷನಲ್ ಪ್ಲೇಯರ್. ಮತ್ತೆ ಸಿಂಧ್ ಡೇವಿಸ್ ಸ್ಟೇಟ್ ಸ್ನೂಕರ್ ನಂಬರ್ 1 2 ಟೈಮ್ಸ್ ಆಗಿದೆ ನ್ಯಾಷನಲ್ ಪ್ಲೇಯರ್. ಶೇಖ್ ನಜೀಬ್ ಸ್ಟೇಟ್ ಸ್ನೂಕರ್ ರನ್ನರ್ ಅಪ್ 2025 and national player. HD ವೀರೇಶ್ ಇಂಟರ್ನ್ಯಾಷನಲ್ ಬಿಲಿಯರ್ಡ್ಸ್ ಆ್ಯಂಡ್ ಸ್ನೂಕರ್ ಫೆಡರೇಷನ್ ಅವರು ನಮ್ಮ ರೆಫ್ರಿ ಆಗಿದ್ದಾರೆ. ಇಂಟರ್ನ್ಯಾಷನಲ್ ಅವರು ಏಷ್ಯಾದಲ್ಲೆಲ್ಲ ರೆಫ್ರಿ ಮಾಡಿದವರು. ಅಭಿಜಿತ್ ಮೋರೆ ಸ್ಟೇಟ್ ರನ್ನರ್ ಅಪ್. ಪ್ರತಿಭಾನ್ ಸ್ಟೇಟ್ ಸೆಮಿ ಫೈನಲಿಸ್ಟ್ 2025. ಅಕ್ಮಲ್ ಹುಸೇನ್ ಸ್ಟೇಟ್ ರನ್ನರ್ ಅಪ್ 2024 and ನ್ಯಾಷನಲ್ ಪ್ಲೇಯರ್. ಮತ್ತೆ ಕ್ರಿಸ್ಟಿಚರ್ ಗರ್ಗ್ ಅಂತೇಳಿ ಸ್ಟೇಟ್ ಟಾಪ್ 8 in ಬಿಲಿಯರ್ಡ್ಸ್. ಮತ್ತೆ ಮುಸ್ತಾಫಾ ಸ್ನೂಕರ್ ಜೂನಿಯರ್ ಚಾಂಪಿಯನ್ ಅಂಡ್ ನ್ಯಾಷನಲ್ ಪ್ಲೇಯರ್. 13 years. ಮತ್ತೆ ನಮ್ದು 3 ಜನಕ್ಕೆ ನಾಳ್ದು ಸನ್ಮಾನ ಸಹ ಇದೆ. ಸಂತೋಷ್ ಹೆಗ್ಡೆ ಅವರಿಗೆ, ಅದೇ ರೀತಿ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಅವರ ಲೈಫ್ ಲಾಂಗ್ ಅಚೀವ್ಮೆಂಟ್ ಅಂತೇಳಿ ನಮ್ಮ ಎ ಸದನ್ ಶೆಟ್ಟಿ ಅವರಿಗೆ, ಇನ್ನೊಬ್ಬರು ನಮ್ಮ ಕ್ಲಬ್ಬಿನ ಸದಸ್ಯ ಕಲಾವಿದ ಚಲನಚಿತ್ರ ನಟ ನವೀನ್ ಪಡೀಲ್ ಅವರಿಗೂ ಸನ್ಮಾನವನ್ನು ಇಟ್ಟಿದ್ದೇವೆ 1ನೇ ತಾರೀಕು. ನಾವು 2024ರಲ್ಲಿ ಸ್ನೂಕರ್ ಟೂರ್ನಮೆಂಟ್ ಅನ್ನು ನಮ್ಮ ಒಳಾಂಗಣ ಕ್ರೀಡಾಂಗಣದಲ್ಲಿ ಮುಗಿಲನ್ ಉದ್ಘಾಟನೆ ಮಾಡಿ ನಿಮಗೆಲ್ಲ ಗೊತ್ತಿರ್ಬೋದು. ಭಾರಿ ಒಳ್ಳೆ ರೀತಿ ಸಾಧ್ಯ ಮಾಡ್ತಾರೆ ದೇವರು, ಮತ್ತೆ ನೋಡ್ಬೋದು ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಒಳ್ಳೆ ರೀತಿ ಫಸ್ಟ್ ಟೈಮ್ ನಡೀತಾರೆ ರಾಜ್ಯ ಮಟ್ಟದ್ದು. ಬೇರೆ ಕ್ಲಬ್ದವ್ರು ಏನಾದ್ರು ಮಾಡಿದಾರ? ಇಲ್ಲ, ಇಷ್ಟೇ ಗೊತ್ತಿಲ್ಲ ನನಗೆ. ಇಲ್ಲ, ಇವರು ಸಹ ನಮ್ಮ ಬಿಲಿಯರ್ಡ್ ಚಾಂಪಿಯನ್ ನಮ್ಮ ಡಿಸ್ಟಿಕ್ ಆಗಿ ಮಾತ್ರ. ಪ್ರೈಸ್ ನಗದಿದೆ, ಮತ್ತೆ ಆಕರ್ಷಕ ಬೇರೆ ಟ್ರೋಫಿ ಕೊಡ್ತಾ ಇದ್ದೇವೆ 25,000. ನಾವು ಅಂದ್ರೆ ಅಲ್ಲಿ ತರ ಕೊಡ್ಲೇಬೇಕಲ್ಲ ಕ್ಯಾಶ್ ಪ್ರೈಸ್. ಮತ್ತೆ ಅವರಿಗೆಲ್ಲ ರೂಮ್ಸ್ ಎಲ್ಲ ನಾವೇ ಕೊಡುದು, ಎಲ್ಲ ಫುಲ್ ಖರ್ಚು ನಮ್ಮದು.